ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಹೆಂಗಿದ್ದೀರಾ? ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ತೇವದಲ್ಲಿ ನಾವೆಲ್ಲ ಇದು ಮಾಡ್ತೀವಲ್ಲ, ಕಲ್ಟಿವೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ದೊಡ್ಡ ಎಂಟೆಗಿಲ್ ಅಂತೀವಲ್ಲ, ಸೊ ದೊಡ್ಡದಾಗಿ ಎಂಟೆಗಿಲೆಲ್ಲ ಕ್ರಿಯೇಟ್ ಆಗುತ್ತೆ. ಬೆಲೆ ಹಾಕಕ್ಕೆ ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಈ ಥರ ಕಲ್ಟಿವೇಟ್ರ್ ಹಾಕ್ಬಿಟ್ಟು ಪುಡಿ ಮಾಡ್ತಾರೆ. ಪುಡಿ ಮಾಡೋದ್ರಿಂದ ಆಮೇಲೆ ಏನು ಬೇಕಾದರೆ ಬೆಲೆ ಹಾಕ್ಬೋದು, ಇಲ್ಲ ಅಂದರೆ ಬೆಲೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ದೊಡ್ಡದಾಗಿ ಎಂಟೆಗಳೆಲ್ಲ ಕ್ರಿಯೇಟ್ ಆಗುತ್ತಲ್ವಾ. ಸೊ ಇವಾಗ ನಾವು ಟೊಮೊಟೊ ಇಲ್ಲಾಂದ್ರೆ ಈರುಳ್ಳಿ ಇಲ್ಲಾಂದ್ರೆ ಬೇರೆ ಏನಾದರೂ ಆಲೂಗೆಡ್ಡೆ ಹಾಕ್ಬೇಕಾದ್ರೆ ಇವಾಗ ಇದು ರಫ್ ಆಗಿರುತ್ತೆ, ತುಂಬ ರಫ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಇದೇನು ಮಾಡ್ಬೇಕಂದ್ರೆ ಪುಡಿ ಮಾಡಬೇಕು. ನೀವು ನೋಡ್ಬೋದು, ತೋರಿಸ್ತೀನಿ. ಇಷ್ಟು ದೊಡ್ಡದಾಗಿ ನೋಡಿ, ಎಷ್ಟು ದೊಡ್ಡದಾಗೈತೆ ಎಂಟೆಗ್ಲು. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ರಫ್ ಆಗೈತೆ ಅಲ್ಲೆಲ್ಲ. ಸೊ ಈಗ ಅದು ಟ್ರ್ಯಾಕ್ಟ್ರಲ್ಲಿ ಕಲ್ಟಿವೇಟ್ರ್ ಹಾಕ್ಬಿಟ್ಟು ಆ ಥರ ಏನು ಪುಡಿ ಮಾಡ್ತಾರೆ ದೊಡ್ಡ ಎಂಟೆಗಳೆಲ್ಲ. ಇಲ್ಲಿ ನೋಡ್ಬೋದು, ಇವಾಗ ಹಾಕಿರೋದು ಅದು ಕಲ್ಟಿವೇಟ್ರ್. ಇಲ್ಲಿ ನೋಡಿ, ಈ ಥರ ಹಾಕಿದ್ರೆ ಏನಾಗುತ್ತೆ, ಎಂಟೆಗಳೆಲ್ಲ ಒಡೆದ್ಬಿಟ್ಟು ಪುಡಿ ಆಗುತ್ತೆ. ಇದರಿಂದ ನಾವು ಬೇರೆ ಯಾವುದೇ ರೀತಿಯಾದಂಥ ಬೆಳೆ ಬೆಳಿಬೋದು. ಈರುಳ್ಳಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಟೊಮೊಟೊ ಇರ್ಬೋದು, ಆಮೇಲೆ ಬೇರೆ ಯಾವುದಾದ್ರೂ ಆಗ್ಬೋದು. ಈ ಥರ ಪುಡಿ ಇದ್ದರೆ ಮಣ್ಣೆಲ್ಲ ನೋಡಿ ಫುಲ್ಲು ಡಸ್ಟ್ ಎದ್ದೇಳ್ತಿದೆ. ಕಲ್ಟಿವೇಟ್ರ್ ನೋಡಿ ಇಲ್ಲಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ, ಈ ದೊಡ್ಡ ಎಂಟೆಗಳಿರ್ತಾವಲ್ಲ, ಆ ಎಂಟೆಗಳೆಲ್ಲ ಇಲ್ಲಿ ನೋಡಿ, ನೀವು ನೋಡ್ಬೋದು ವಿಡಿಯೋದಲ್ಲಿ, ಆ ಎಂಟೆಗಳೆಲ್ಲ ಪುಡಿ ಆಗುತ್ತೆ. ಇದರಿಂದ ಬೇರೆ ಏನಾದರೂ ಹಾಕ್ಬೋದು. ಸೊ ಈ ಥರ ಮಾಡಿಬಿಟ್ಟು ಆಮೇಲೆ ಬೇರೆ ಬೆಳೆ ಬೆಳಿಬೋದು. ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ, ಯಾಕಂದರೆ ದೊಡ್ಡ ಎಂಟೆಗಳೆಲ್ಲ ಹಂಗೆ ಇರ್ತಾವಲ್ಲ. ಸೊ ಅವೆಲ್ಲ ಕರಗೋದಿಲ್ಲ ನೀರು ಹಾಕಿದ್ರು. ಅದಕ್ಕೋಸ್ಕರ ಈ ಥರ ಕಲ್ಟಿವೇಟ್ರ್ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಆಮೇಲೆ ಬೇರೆ ಬೆಳೆ ಬೆಳೀತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಿಂದ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.